ಒಂದ್ ಕೇಸ್ ನಡೀತು. ನಾನು ಧಾರವಾಡದಲ್ಲಿರುವಾಗ ಒಂದ್ ವಿಲ್ ಇದೆ. ಆ ವಿಲ್ ಪ್ರಕಾರ ಮಾಡ್ಕೊಂಡ್ರೆ ಇಬ್ಬರಿಗೂ ಒಂದ್ ಚೂರ್ ಬರುತ್ತೆ. ಸೊ ಕ್ಲಾರಿಟಿ ಇದ್ದಾಗ ನಾನು ಐ ಕ್ಯಾನ್ ನಾಟ್ ಗೋ ಬ್ಯಾಕ್ ಅಂದ. ಹೊರಗಡೆ ಸೆಟಲ್ಮೆಂಟ್ ಅಲ್ಲಿ ಏನ್ ಬೇಕಾದ್ರೆ ಮಾಡ್ಕೋಬಹುದು, ಅದ ಅವ್ರಿಗೆ ಬಿಟ್ಟಿದ್ದು. ಮಕ್ಕಳಿಗೆ ಬರ್ಬೇಕು ಅಂತ ಆದ್ರೆ ಮೇಲೆ ಇನ್ಯಾರು ಇರಬಾರ್ದು. ಮೇಲಿತ್ತು ಅಂತಂದ್ರೆ ಮಕ್ಳು ಎಕ್ಸ್ಕ್ಲೂಡ್ ಆಗ್ತದೆ ಅಷ್ಟೇ. ಇವಾಗ ನಿಮ್ಗೆ ಹೆಂಗಿದೆ ಲಾಜಿಕ್ ಅಂದ್ರೆ, ನನಗ್ ಸಿಕ್ತಾ ಇದ್ರೆ ಪರವಾಗಿಲ್ಲ, ಅವನು ಕಮ್ಮಿ ಆಗ್ಲಿ ಅಂತ. ಅದೆಲ್ಲ ಬೇಡ. ಸಾರಿ, ನಮಗ್ ಗೊತ್ತಿದೆ, ಗೊತ್ತಿರ್ಲಾರದಂತದ್ದೇನಿಲ್ಲ. ಕೋರ್ಟ್ ಗೊತ್ತಾ ಇಲ್ವಾ ಅಂತ ಒಂದ್ಸತಿ ಟೆಸ್ಟ್ ಮಾಡೋದು. ತಪ್ಪಾಗತ್ತದು. ದೆನ್ ಆಲ್ಸೋ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಲೈನಲ್ಲಿ ನಿಂತ್ಕೊಳ್ಳೋದು. ಲೈನಲ್ಲಿ ನಿಂತ್ಕೊಂಡಾಗ ನೀವು ಅಲ್ಲಿ ನಿಂತಿದ್ದೀರಿ, ಕೊನೆಯಲ್ಲಿ ನಿಂತಿದ್ದೀರಿ, ಮೊಮ್ಮಕ್ಕಳು ಅನ್ನೋರು, ಗೊತ್ತಾಯ್ತಲ್ಲ. ಪ್ರಸಾದ ಹಂಚ್ತಾ ಬರ್ತಾ ಇದೀವಿ, ಅಲ್ಲಿಗೆ ಮುಗ್ದೋಯ್ತಲ್ಲ. ಇನ್ ಇಲ್ಲಿಲ್ಲ, ಅವ್ರು ಬೇಡ ಅಂದ್ರೆ ನಿಮಗ್ ಬರುತ್ತೆ. ಯು ಫಾಲೋ ಮೀ? ದಟ್ ಈಸ್ ದಿ ಲಾ. ಲಾ ಹೆಂಗಿದೆ ಅಂತ ಹೇಳಿದ್ರೆ, ದಿ ಸುಪೀರಿಯರ್ ಕ್ಲಾಸ್ ಏರ್ಸ್ ವಿಲ್ ಎಕ್ಸ್ಕ್ಲೂಡ್ ದಿ ಇನ್ಫೀರಿಯರ್ ಕ್ಲಾಸ್ ಏರ್ಸ್ ಇನ್ ದಿ ಡಿಗ್ರಿ. ಮಕ್ಕಳಿಗೆ ಬರ್ಬೇಕು ಅಂತ ಆದ್ರೆ ಮೇಲೆ ಇನ್ಯಾರು ಇರಬಾರ್ದು. ಮೇಲಿತ್ತು ಅಂತಂದ್ರೆ ಮಕ್ಳು ಎಕ್ಸ್ಕ್ಲೂಡ್ ಆಗ್ತದೆ ಅಷ್ಟೇ. ರಿವ್ಯೂ ಆಫ್ ದಿ ಅವ್ರು ಬೇಕಾದ್ರೆ ಹಾಕೋತಾರೆ. ನೀವ್ ಯಾಕೆ? ಯು ಕ್ಯಾನ್ ನಾಟ್ ಪ್ಲೀಡ್ ಆನ್ ದೇರ್ ಬಿಹಾಫ್. ಯು ಕ್ಯಾನ್ ನಾಟ್ ಪ್ಲೀಡ್. ಅಂಡ್ ಅಲ್ಲಿ ಕೊಟ್ಕೊಂಡಿದ್ರೆ ಅವ್ರು ಕೊಟ್ಕೋತಾರೆ. ಪ್ಲೈಂಟಿಫ್ಸ್ ಅಂಡ್ ಡಿಫೆಂಡೆಂಟ್ಸ್ 3 to 8 ಆರ್ ನಾಟ್ ಎಂಟೈಟಲ್ಡ್ ಟು ಶೇರ್ ಅಂತ ಬರ್ದಿದ್ದಾರೆ. 3 to 8 ಹಾಕೊಂಡಿದ್ರೆ ಏನಾರು ನೋಡ್ಬೋದಾಗಿತ್ತು. ನಿಮ್ ರಿವ್ಯೂ ನಲ್ಲಿ ಅವ್ರಿಗೆ ಯಾಕೆ ನಾನ್ ರಿಲೀಫ್ ಕೊಡ್ಲಿ? ಅವ್ರು ಬರ್ಲಿಲ್ವಲ್ಲ. ಬಂದಿದ್ರೆ ಈ ಪಣ್ಣಂಗ್ ಕೊಡ್ಬೇಕು, ಕೊಡೋಣ. ಈ ಪಣ್ಣನ್ ಮಕ್ಳು ಕೊಡ್ಬೇಕು, ಕೊಡೋಣ. ನಾನ್ ಮಾಡೋದಿಲ್ಲ, ನಾನ್ ಯಾವ್ದು ಮಾಡಲ್ಲ. ನೀವು ಅವ್ರು ಬರ್ಬೇಕು, ಅವ್ರು ಕೇಳ್ಬೇಕು. ಅಂಡ್ ಆ ಪಾರ್ಟಿ ರೆಸ್ಪಾಂಡೆಂಟ್ ಕೆನ್ ನಾಟ್ seek a review in a review petition filed by another unsuccessful party. ಅವ್ರಿಗೆ if they were really worried by this judgment, they should have also filed a review or an appeal. For last several years they have kept quiet. 18 years they have kept quiet. Why do you plead on their behalf? Sorry. Two branches have been given. ಏನ್ ಸೆಟಲ್ಮೆಂಟ್ ಮಾಡ್ತಾರೆ? ಮೊಮ್ಮಕ್ಕಳಿಗೆ ಏನು ಕೊಡೋ ಪ್ರಶ್ನೆನೇ ಬರಲ್ಲ. ಈ ಪಣ್ಣನ್ ಮಕ್ಳು ಬಂದು ಕೇಳಿದ್ರೆ ಕೊಡ್ಬೇಕಾಗಿತ್ತು. ಈ ಪಣ್ಣನ್ ಮಕ್ಳು ಕೇಳ್ತಾ ಇಲ್ಲ. ಇವಾಗ ನಿಮ್ಗೆ ಹೆಂಗಿದೆ ಲಾಜಿಕ್ ಅಂದ್ರೆ, ನನಗ್ ಸಿಕ್ತಾ ಇದ್ರೆ ಪರವಾಗಿಲ್ಲ, ಅವನು ಕಮ್ಮಿ ಆಗ್ಲಿ ಅಂತ. ಅದೆಲ್ಲ ಬೇಡ. ಸಾರಿ ಶಾಸ್ತ್ರಿಗಳೇ, ಇದ್ರೆ ಅವ್ರು ಹಾಕ್ಬೇಕಾಗಿತ್ತು. ಅವ್ರು ಹಾಕ್ಲಿಲ್ಲ, ಗೊತ್ತಾಯ್ತಲ್ಲ. ನಮಗ್ ಗೊತ್ತಿದೆ, ಗೊತ್ತಿರ್ಲಾರದಂತದ್ದೇನಿಲ್ಲ. ಕೋರ್ಟ್ ಗೊತ್ತಾ ಇಲ್ವಾ ಅಂತ ಒಂದ್ಸತಿ ಟೆಸ್ಟ್ ಮಾಡೋದು. ಶಾಸ್ತ್ರಿಗಳೇ, ಇದೆಲ್ಲ these are all the things which we enjoy in the civil litigation. ತುಂಬಾ ಚೆನ್ನಾಗಿದೆ, ತರ್ಕ ನೀಟಾಗಿದೆ. ಹಾಗಿದ್ಮೇಲೆ ರಿವ್ಯೂ ಸ್ಕೋಪ್ ಇರ್ತಕ್ಕಂಥದ್ದು ಮೂರೇನೆ ಆರ್ಡರ್ 47 ನಲ್ಲಿ. ಆ ಮೂರಲ್ಲಿ ನೀವು ಯಾವ್ದ್ರಲ್ಲಿ ಫಿಟ್ ಇನ್ ಆಗ್ಬೇಕು ಅಂದ್ರೆ, if there is a factually something went wrong ಅಂತ. Nothing went wrong in this. In of the second is law section 15 ಟ್ರಯಲ್ ಕೋರ್ಟ್ as if he is a male Hindu ಅಂತ 1/5 ಡಿವೈಡ್ ಮಾಡ್ಬಿಟ್ಟಿದ್ದಾರೆ. 15 ತಪ್ಪಾಗತ್ತದು. ದೆನ್ ಆಲ್ಸೋ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಲೈನಲ್ಲಿ ನಿಂತ್ಕೊಳ್ಳೋದು. ಲೈನಲ್ಲಿ ನಿಂತ್ಕೊಂಡಾಗ ನೀವು ಅಲ್ಲಿ ನಿಂತಿದ್ದೀರಿ, ಕೊನೆಯಲ್ಲಿ ನಿಂತಿದ್ದೀರಿ, ಮೊಮ್ಮಕ್ಕಳು ಅನ್ನೋರು, ಗೊತ್ತಾಯ್ತಲ್ಲ. ಪ್ರಸಾದ ಹಂಚ್ತಾ ಬರ್ತಾ ಇದೀವಿ, ಅಲ್ಲಿಗೆ ಮುಗ್ದೋಯ್ತಲ್ಲ. ಇನ್ ಇಲ್ಲಿಲ್ಲ, ಅವ್ರು ಬೇಡ ಅಂದ್ರೆ ನಿಮಗ್ ಬರುತ್ತೆ. ಯು ಫಾಲೋ ಮೀ? ದಟ್ ಈಸ್ ದಿ ಲಾ ಹೆಂಗಿದೆ ಅಂತ ಹೇಳಿದ್ರೆ, ದಿ ಸುಪೀರಿಯರ್ ಕ್ಲಾಸ್ ಏರ್ಸ್ ವಿಲ್ ಎಕ್ಸ್ಕ್ಲೂಡ್ ದಿ ಇನ್ಫೀರಿಯರ್ ಕ್ಲಾಸ್ ಏರ್ಸ್ ಇನ್ ದಿ ಡಿಗ್ರಿ. ಅವರು ಒಬ್ಬ ಫಿಮೇಲ್ ಹಿಂದೂ ಸತ್ತಾಗ ಏನೇನ್ ಆಗ್ಬೇಕು ಅನ್ನೋದನ್ನ ಫಿಕ್ಸ್ ಆಗ್ಬಿಟ್ಟಿದೆ. ಅದ್ ಪ್ರಕಾರ ಹೋಗ್ಬಿಡ್ಬೇಕು. ಅದು ಇನ್ನೇನು ಚೇಂಜ್ ಆಗಕ್ಕಾಗಲ್ಲ. ದಿ ಕ್ಲಾಸ್ 1 ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರು ಬರ್ತಾರೆ ಹೇಳಿರೋದು 15 ಅಲ್ಲಿ, ಅವ್ರು ನೆಕ್ಸ್ಟ್ ಬರೋರ್ನ ಎಕ್ಸ್ಕ್ಲೂಡ್ ಮಾಡ್ತಾರೆ. ಅವ್ರು ಇಲ್ದೆ ಹೋದ್ರೆ ಅವ್ರಿಗೆ ಹೋಗುತ್ತೆ, ಅವ್ರು ಇಲ್ದೆ ಹೋದ್ರೆ ಅವ್ರಿಗೆ ಹೋಗುತ್ತೆ ಅಂತ. ಯಾರು ಇಲ್ದೇ ಇದ್ರೆ ನೆಕ್ಸ್ಟ್. ಒಂದ್ ಕೇಸ್ ನಡೀತು. ನಾನು ಧಾರವಾಡದಲ್ಲಿರುವಾಗ ಒಂದ್ ವಿಲ್ ಇದೆ. ಆ ವಿಲ್ ಪ್ರಕಾರ ಮಾಡ್ಕೊಂಡ್ರೆ ಇಬ್ಬರಿಗೂ ಒಂದ್ ಚೂರ್ ಬರುತ್ತೆ. ಆ ಪ್ಲೇಂಟಿಫ್ ಅದನ್ನ ಬಹಳ ಗಲಾಟೆ ಮಾಡಿ ಕ್ವಶನ್ ಮಾಡಿ ವಿಲ್ ನ ಮಾಡ್ಬಿಟ್ಟಿದ್ರು. ಟ್ರಯಲ್ ಕೋರ್ಟ್ ನಲ್ಲಿ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಈಗ ಇಲ್ಲಿದ್ದಾರೋ ಹೊರಗಡೆ ಎಲ್ಲೋ ಇರ್ಬೇಕು. ಇಲ್ಲಿದ್ರು ಬಹಳ ದಿವಸದ. ಅವ್ರು ಕನ್ನಡದಲ್ಲಿ ಜಡ್ಜ್ಮೆಂಟ್ ಬರೀತಿದ್ರು. ನಾನು ಅಫ್ಕೋರ್ಸ್ ರೀಸನಿಂಗ್ ವಾಸ್ ಗುಡ್. ಅವ್ರೇನ್ ಮಾಡ್ಬಿಟ್ರು, will held to be not proved. And both the plaintiffs and defendants are not the persons to get the property.
because they are not the sharers. Therefore, the property is state by estate ಅಂತ ಬರ್ದಾಕ್ಬಿಡಿ. So plaintiff came up in appeal. I said, what do? You want to argue? If you argue and if I confirm, it will go to the ಸರ್ಕಾರ ಅಂತ. ಇಲ್ಲ ಸರ್ ಹಿಂಗಾಗುತ್ತೆ ಅಂತ ನಮಗೂ ಗೊತ್ತಾಗಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ ಏನ್ ಮಾಡ್ತೀರಾ? ವಿಲ್ ಒಪ್ಕೊಳ್ಳಿ, ವಿಲ್ ಒಪ್ಕೊಂಡ್ರೆ ನಿಮ್ಗೂ ಒಂಚೂರು ಪ್ರಾಪರ್ಟಿ ಕೊಡಿಸ್ತೀನಿ ಅಂತ. ವಿಲ್ ಪ್ರಕಾರನೇ ಒಂಚೂರು ಬರ್ಬೇಕಲ್ಲ, ಅದನ್ನ ಒಂಚೂರು ಜಾಸ್ತಿ ಮಾಡಿಸ್ತೀನಿ ಅಂತ ಹೇಳಿ 16 ವರ್ಷದ ಲಿಟಿಗೇಷನ್ ಕೇಮ್ ಟು ಎನ್ ಎಂಡ್ ಇನ್ ಒನ್ ಹಿಯರಿಂಗ್. They agreed. ಅವ್ರು ಒಪ್ಕೊಳಂಗಿದ್ರೆ ಅವತ್ತಿನ ದಿವಸ ನಿಮ್ ಡಿಲೇ ಅಪ್ಲಿಕೇಶನ್ಗೆ ಅಷ್ಟೊಂದು ಗಲಾಟೆ ಮಾಡ್ತಾರೆ. ಆಗಿದೆ, ಅನ್ಯಾಯ ಆಗಿದೆ. ಈ ಹೊನ್ನಮ್ಮನ ಮೊಮ್ಮಕ್ಕಳಿಗೆ ಬರುದಿಲ್ಲ. They get excluded because of the other heirs being present. ಏನು ಮಾಡಕ್ ಬರೋಲ್ಲ. ಅಲ್ಲೇನಾಗ್ಬಿಡುತ್ತೆ, ಪ್ರೊಪರ್ಷನರಿ ತರ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡುತ್ತೆ ಜಡ್ಜಸ್ಗೆ ಡಿವೈಡ್ ಮಾಡುವಾಗ. ಸೊ ಮೊಮ್ಮಕ್ಕಳಿಗೆ ತಾತನ ಆಸ್ತಿ ಅಂತ ಅದೇ ಲೆವೆಲ್ ನಲ್ಲೇ, ಅದೇ ಗ್ರೌಂಡ್ ನಲ್ಲೇ, ಅದೇ ಒಂದು ಕನ್ಸೆಪ್ಷನ್ ನಲ್ಲೇ ಇದನ್ನ ಕೊಟ್ಬಿಟ್ಟಿದ್ದಾರೆ ಅವ್ರು. ಇಲ್ಲದೆ ಅದು ಬರ್ತಿರಲಿಲ್ಲ. That has been set right. That has been set right by just reading section 15. That's all. Maybe the impugned judgment has not said in so many words, but that was the way that the learned judge used to dispose of the appeals. You also know, I also know. I was also arguing before the learned judge who passed this judgment. Sometimes it looks to be somewhat cryptic, but in this case, the reasoning is okay. ಅಷ್ಟೇ ಬರೋದು. ಎಲ್ಲಿಗೆ ಬಂತಮ್ಮ? ಅದು ಅವ್ರು ಕೇಳ್ಕೊತಾರ ಬಿಡಿ. ಅವರು ನೀವು ಬೇಕಾದ್ರೆ ಅಲ್ಲಿ ಈಪಣ್ಣನ ಮಕ್ಳಿಗೆ ಕೇಳೋದಾದ್ರೆ ಅವ್ರು ನೋಡ್ಕೋತಾರೆ ಇನ್ನೊಂದು ರೌಂಡ್ ಆಫ್ ಲಿಟಿಗೇಷನ್. ಅವ್ರ ಕಂಟೆನ್ಷನ್ ಒಪ್ಪಿದ್ರು, ಈಪಣ್ಣನ ಮಕ್ಳು ಕೊಡ್ಬೇಕು. therefore the judgment is wrong. If you file an appeal, if you file a review on behalf of Ipanna's children, then probably it's a case for review, not by you in the arguing in their favor. It's all up to them. No, nothing doing. Review ನಲ್ಲಿ ಆಗಲ್ಲ, ಸೂಟ್ ಅಲ್ಲಿ ಆಗುತ್ತೆ, ಅಪೀಲ್ ಅಲ್ಲಿ ಆಗುತ್ತೆ. Review is what? Scope is very limited, no? They should have thought then. ಏನು ಬೇಕಾಗಿರ್ಲಿಲ್ಲ. ಹಂಗೊಳ್ಳೆ ಒಂದ್ ವೇಳೆ ಈಪಣ್ಣನ ಮಕ್ಳಿಗೆ ಈ ಜಡ್ಜ್ಮೆಂಟ್ ಇಂದ ತೊಂದರೆ ಆಗಿದೆ ಅಂತ ಗೊತ್ತಿದ್ರೆ ಅವ್ರು ತಮ್ಮ ಜೊತೆ ಸೇರ್ಬೇಕಾಗಿತ್ತು ರಿವ್ಯೂಗೆ. ಕರೆಕ್ಟ್ ಅಪ್ಪ, ಅವ್ರು ನಿಮ್ ಜೊತೆ ಸೇರ್ಬೇಕಾಗಿತ್ತು ರಿವ್ಯೂಗೆ. ಯು ಹ್ಯಾವ್ ಮೇಡ್ ದೆಮ್ ಆಸ್ ಎ ಪಾರ್ಟಿ ರೆಸ್ಪಾಂಡೆಂಟ್. ಯು ಸಿ, ಏನು ಮಾಡಕ್ ಬರಲ್ಲ. ಅವ್ರು ಬೇಕಾದ್ರೆ ನೋಡ್ಲಿ, ಅದು ಇಟ್ಸ್ ಲೆಫ್ಟ್ ಟು ದೆಮ್. ಅವಾಗ ಅವ್ರು ನೋಡ್ಕೋತಾರೆ. ಎಲ್ಲಿಗೆ ಬಂತಮ್ಮ? ಸಾರಿ, ಐ ಆಮ್ ಸೊ ಫಾರ್ ದಿ ಥಿಂಗ್ಸ್ ಆರ್ ದೇರ್ ಇಟ್ಸ್ ಇನ್ ಮೈ ಮೈಂಡ್ ವೆರಿ ಕ್ಲಿಯರ್. ಸೊ ಕ್ಲಾರಿಟಿ ಇದ್ದಾಗ ನಾನು ಐ ಕ್ಯಾನಾಟ್ ಗೋ ಬ್ಯಾಕ್ ಅಂದ. ಹೊರಗಡೆ ಸೆಟಲ್ಮೆಂಟ್ ಅಲ್ಲಿ ಏನ್ ಬೇಕಾದ್ರೆ ಮಾಡ್ಕೋಬಹುದು, ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಇನ್ನೊಂದು ಹಾಕಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರ ಆರ್ಗ್ಯುಮೆಂಟ್ ಒಪ್ಪಿದ್ರು ಕೂಡ ದೇ ಶುಡ್ ಗೆಟ್ ಇಟ್. ಅವ್ರು ಕೇಳ್ಬೇಕಾಗಿತ್ತು. ಏನಾಯ್ತು? Review of the judgment dated 4th August 2006 in RFA 107 of 2004. First, the learned counsel for the next para. The first appeal was filed by our defendants. ಅಲ್ಲಲ್ಲ, ಡಿಫೆಂಡೆಂಟ್ಸ್ ಅವರು ಎಷ್ಟನೇ ಡಿಫೆಂಡೆಂಟ್ಸು?